ವೇದಿಕೆ ಮೇಲೆ ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಸಭಾಂಗಣದಲ್ಲಿ ಉಪಸ್ಥಿರುವಂಥ ಎಲ್ಲ ನನ್ನ ರೈತ ತಾಯಂದಿರೇ, ಅಕ್ಕ ತಂಗಿಯರೇ ಹಾಗೂ ಗುರು ಹಿರಿಯರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೇ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಮೊದಲೇದ್ದು ನಾನು ಸಭೆಗೆ ತಡವಾಗಿ ಬಂದಿದ್ದಕ್ಕೆ ತಮ್ಮ ಎಲ್ಲ ತಾಯಂದಿರಲ್ಲಿ, ಅಕ್ಕ ತಂಗಿಯರಲ್ಲಿ ನಾನು ಕ್ಷಮೆಯನ್ನು ಯಾಚಿಸ್ತೇನೆ. ನಾನು ಬೆಳಗ್ಗೆ 7 ಗಂಟೆಗೆ ಬಂದೆ ಬೆಂಗಳೂರಿಂದ. ನಮಗೆ ನಿನ್ನೆ ಅಧಿವೇಶನ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘ ಕಾಲ, ಸುಮಾರು 5 ಗಂಟೆಗಳ ಕಾಲ ನಮ್ಮ ಸಚಿವ ಸಂಪುಟವನ್ನು ಇವತ್ತು ತೆಗೆದುಕೊಂಡಿರೋ ಹಿನ್ನೆಲೆಯಲ್ಲಿ ನಾನು ತಡವಾಗಿ ಬರಬೇಕಾಯಿತು. ಆದ ಕಾರಣ ಇವತ್ತೇನು ತಾಯಂದಿರು ಇಡೀ ಜಿಲ್ಲೆಯ ಪ್ರತಿಯೊಂದು ಮತಕ್ಷೇತ್ರದಿಂದ ರೈತ ಮಹಿಳೆಯರು ಇವತ್ತೇನು ಇಲ್ಲಿ ತಾವೆಲ್ಲ ರೈತರ ಮಹಿಳೆಯರು ಇವತ್ತು ಆಗಮಿಸಿ ಈ ಒಂದು ವಿಶೇಷವಾದ ಕಾರ್ಯಕ್ರಮ, ಬಹುತೇಕ ನನ್ನ ಪತ್ನಿ ವೀಣಾ ಕಾಶ್ಯಪ್ನವರ 45ನೇ ಹುಟ್ಟುಹಬ್ಬ, ಬಹುತೇಕ ಒಂದಲ್ಲ ಒಂದು ಅವರ ಫೌಂಡೇಶನ್ ಮುಖಾಂತರ ಈ ಜಿಲ್ಲೆಯಲ್ಲಿ ಅನೇಕ ಇವತ್ತು ಸಾರ್ವಜನಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಇವತ್ತು ನಡೆಸಿಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 3 ವರ್ಷಗಳಾಯಿತು ಬಹುತೇಕ ಈ ವೀಣಾ ವಿಜಯಾನಂದ ಫೌಂಡೇಶನನ್ನು, ಕಾಶ್ಯಪ್ನವ್ರ ಫೌಂಡೇಶನನ್ನು ಪ್ರಾರಂಭ ಮಾಡಿ ಇದಕ್ಕೆ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ನನ್ನ ಹತ್ರ ಕೇಳಿದಾಗ ರೈತ ಮಹಿಳೆಯರನ್ನ ಕುರಿತು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ನಾನು ವಿಚಾರ ಮಾಡಿದ್ದೀನಿ ಅನ್ನೋ ಮಾತನ್ನು ನಾನು ಹೇಳಿದಾಗ, ಮೊದಲೇಕ್ ಮಾಡು, ರೈತ ಒಬ್ಬ ಮಹಿಳೆ ಒಂದು ಮನೆಗೆ ಗಟ್ಟಿಯಾಗಿ ನಿಂತರ ಇಡೀ ದೇಶವೇ ಸುಧಾರಣೆ ಮಾಡುವಂಥ ಶಕ್ತಿ ಆ ತಾಯಿಯ ಹತ್ರ ಇದೆ. ಆ ಮನೆ ಅಷ್ಟೇ ಸುಧಾರಣೆ ಅಲ್ಲ, ಇಡೀ ದೇಶವನ್ನು ಸುಧಾರಣೆ ಮಾಡುವಂಥ ಶಕ್ತಿ ಆ ತಾಯಿಯಂದ್ರಲ್ಲಿದೆ. ಆ ತಾಯಿಯಂದ್ರ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಖಂಡಿತವಾಗಿ ಬಿಡಬೇಡ ಅಂಥೇಳಿ ನಾನು ಯಾವತ್ತೂ ಕೂಡ, ಇದು ಒಂದೇ ಕಾರ್ಯಕ್ರಮ ಅಲ್ಲ, ಬಹುತೇಕ ಅವಳೇ ಹೇಳಿದ್ಲಿ, ಈಗ ನಿಮಗೂ ಗೊತ್ತೈತಿ, ಎಲ್ಲರೂ ಹೇಳ್ತಾರೆ ಹಿರಿಯರು, ಒಬ್ಬ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂಥೇಳಿ. ಆದರೆ ಇಲ್ಲಿ ಸ್ವಲ್ಪ ಉಲ್ಟಾ ಆಗೈತಿ. ತಮಗೂ ಅನಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಅನಿಸುತ್ತನವ ಸುಧಾಕ? ಅನಿಸುತ್ತಾ? ಅದಿನೇ ಸಾಕು, ಧನ್ಯವಾದಗಳು ನಿಮಗೆ. ಇದೇ ರೀತಿ ನಿಮ್ಮ ಮನ್ಯಾಗೂ ಕೇಳ್ರಿ ಅಂದ್ರೆ ಜಬರ್ಸ್ಬೇಡ್ರಿ ಅಂತ, ಮತ್ತು ಊಟಕ್ಕೆ ಹಾಕೋದು ಬಿಟ್ಟಿರಿ ಪಾಪ. ಭಾಳ ಹೆಮ್ಮೆ ಅನಿಸುತ್ತೆ. ಇವತ್ತು ನಾವೆಲ್ಲ ರೈತರ ಮಕ್ಕಳೇ, ಬಹುತೇಕ ಇಲ್ಲಿ ವೇದಿಕೆ ಮೇಲೆ ಕೂತಂತವರು ನಾವೆಲ್ಲರೂ ಕೂಡ ರೈತರ ಮಕ್ಕಳು. ಯಾಕಂದರೆ ಕೃಷಿ ಅವಲಂಬಿತ ದೇಶ ನಮ್ಮದು ಭಾರತ ದೇಶ. ಇವತ್ತು ಭಾರತ ದೇಶ ಒಂದು ದೊಡ್ಡ ಶಕ್ತಿ ಏನು ಅಂದರೆ 75% ನಾವು ರೈತರಿರುವಂಥ ಒಂದು ಕೃಷಿ ಆಧಾರಿತ ದೇಶ, ಅದು ನಮ್ಮ ದೇಶ, ಭಾರತ ದೇಶ ಅನ್ನೋ ಮಾತನ್ನು ಭಾಳ ಹೆಮ್ಮೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ರೈತ ನಕ್ಕರೆ ಹಾಲು ಸಕ್ಕರೆ. ಇವತ್ತು ರೈತ, ನಮ್ಮ ಚಂದ್ರಶೇಖರ್ ಬಿರಾದರ್ ಸಾಹೇಬ್ರು ಹೇಳಿದಂಗೆ ಭಾಳಷ್ಟು ಸಂಕಷ್ಟಕ್ಕೆ ನಾವು ಬಂದಿದ್ದೀವಿ. ಯಾಕಂದರೆ ಇವತ್ತು ಮಳೆ ಸರಿ ಇಲ್ಲ, ವಾತಾವರಣ ಸರಿ ಇಲ್ಲ, ಎಲ್ಲ ಕಲುಷಿತ ಆದಂಥ ಪರಿಸರದಲ್ಲಿ ನಾವು ಜೀವನವನ್ನು ಸಾಗಿಸುವಂಥ ಪರಿಸ್ಥಿತಿ ಆಗಿದೆ. ಆದ ಕಾರಣ ಇದಕ್ಕೆ ಏನು ಮಾಡಬೇಕು? ಯಾಕಂದರೆ ಹಿಂದೆ ಒಂದು ಕಾಲ ಇತ್ತು, ನಾವು ಯಾವುದಕ್ಕೂ ಕೂಡ ಅವಲಂಬಿತರಾಗಿರಲಿಲ್ಲ. ಆದರೆ ಇವತ್ತೊಂದು ಕಾಲ ಬಂದಿದೆ, ಪ್ರತಿ ಹಂತದಲ್ಲಿ ನಾವು ಅವಲಂಬಿತರಾಗ್ತಾ ಇದ್ದೀವಿ. ಅವಲಂಬ ಜೀವನವನ್ನು ಸಾಗಿಸುವಂಥ ಪರಿಸ್ಥಿತಿ ಇವತ್ತು ರೈತರದಾಗಿದೆ. ಅದಕ್ಕೆ ಅನೇಕ ಜನ ಹೇಳ್ತಾರೆ ಸಾವಯವ ಕೃಷಿಯನ್ನು ಮಾಡ್ರಿ. ಯಾಕಂದರೆ ನಮ್ಮ ರೈತರು ನಾವು ಮನ್ಯಾಗ ನೋಡಿದ ಸಗಣಿ ಗೊಬ್ಬರ ಬಿಟ್ಟರೆ ಮತ್ತೆ ಯಾವ ಗೊಬ್ಬರನೇ ಇರಲಿಲ್ಲ. ಈಗ ಪ್ರತಿ ಒಂದು ಬೆಳೆಗೆ ಒಂದೊಂದು ಗೊಬ್ಬರ ಬಂದವು. ಇವತ್ತು ಎಷ್ಟು ರೋಗಗಳು, ರೈತರು ಬೆಳೆಯುವಂಥ ಬೆಳೆಗಳಿಗೆ ಎಷ್ಟು ರೋಗಾಣುಗಳು ಬಂದಿದ್ದಾವ. ಇವತ್ತು ನಾನು ಮೊನ್ನೆ ಬರ ವೀಕ್ಷಣೆಗಾಗಿ ಏನು ನಮ್ಮ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ನಮ್ಮ ಸಚಿವ ಸಂಪುಟ ನಾವು ಪ್ರಮಾಣ ವಚನವನ್ನು ತೆಗೆದು ಅರ್ಧ ಗಂಟೆಯಲ್ಲಿ ನಮಗೆ ಸಭೆಯನ್ನು ಕರೆದರು. ಕೇವಲ ಅರ್ಧ ಗಂಟೆಯಲ್ಲಿ ಸಭೆಯನ್ನು ಕರೆದು ನಮ್ಮ ಸಚಿವ ಸಂಪುಟದಲ್ಲಿ ಅವರು ಮೊದಲು ನೀಡಿದ ಆದೇಶ ಏನು ಅಂದ್ರೆ
ಈ ರಾಜ್ಯದ ರೈತರು, ರೈತ ಮಹಿಳೆಯರು ಹೆಮ್ಮೆ ಪಡಬೇಕು. ಮೊದಲು ನೀವು ಬರಗಾಲ ಒಂದು ಪ್ರದೇಶಕ್ಕೆ ಹೋಗಿ ಭೇಟಿಯನ್ನು ನೀಡಿ ಖುದ್ದಾಗಿ ಆ ವರದಿಯನ್ನು ಸಲ್ಲಿಸ್ರಿ, ಅದಕ್ಕೆ ಎಲ್ಲರಿಗೂ ಪರಿಹಾರವನ್ನು ನೀಡುವಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆದೇಶವನ್ನು ಮಾಡಿದರು. ನಾವು ತಕ್ಷಣ ನಿಲ್ಲಲಿಲ್ಲ. ಅವರು ಇನ್ನೊಂದು ಮಾತು ಹೇಳಿದರು, ಈ ಹಾರ ತುರಾಯ ಹಾಕಿಸ್ಕೊಳ್ತಾ ಬರೀ ಸನ್ಮಾನ ಮಾಡಿಸ್ಕೊಂಡು ನಿಂದಿರಬೇಡ್ರಿ ಮಂತ್ರಿಗಳು, ಮೊದಲೇಕ್ಕೆ ಹೋಗಿ ಅಲ್ಲಿ ರೈತರು ಕಷ್ಟದಾಗದಾರ, ಆ ರೈತನ ನೋವಿಗೆ ಸ್ಪಂದಿಸ್ರಿ, ಆ ರೈತನಿಗೆ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾನೆ, ಅವನ ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡ್ರಿ. ನಮ್ಮ ಸರ್ಕಾರ ಖಂಡಿತವಾಗಿ ರೈತರ ಬೆನ್ನೆಲುಬಾಗಿ ನಿಲ್ಲುವಂಥ ಸರ್ಕಾರ ಅನ್ನೋ ಮಾತನ್ನು ನಮಗೆ ಇವತ್ತು ಆದೇಶ ಮಾಡಿ ಕಳಿಸಿರುವ ಹಿನ್ನೆಲೆಯಲ್ಲಿ ನಾವು ಬರ ವೀಕ್ಷಣೆಯನ್ನು ಕೂಡ ನಾವು ಮಾಡಿ ವರದಿಯನ್ನು ಸಲ್ಲಿಸಿದ್ದೀವಿ. ಈಗಾಗಲೇ ಕಳೆದ 1 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನು ಅನೇಕ ನಮ್ಮ ರೈತರು ವಿಮೆಯನ್ನು ಕಟ್ಟಿದ್ರು, ಇನ್ಶೂರೆನ್ಸ್ ಕಟ್ಟಿದ್ರು, 1 ವರ್ಷದ ಅವಧಿಯಂತ್ರ ಅವರಿಗೆ ಅನುದಾನ ಅದು ಪರಿಹಾರ ಬಂದಿರಲಿಲ್ಲ. ಬಹುತೇಕ ನಾನು ವರದಿಯನ್ನು ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಒಪ್ಪಿಸಿದಾಗ ತತ್ಕ್ಷಣವೇ ಎಲ್ಲ ಜಿಲ್ಲೆಯಲ್ಲಿ ಇರುವಂಥ ಏನು ನಮ್ಮ ರೈತರು ವಿಮೆ ಕಟ್ಟಿರ್ಬೋದು, ಏನು ಇನ್ಶೂರೆನ್ಸ್ ಕಟ್ಟಿದಂಥ ರೈತರು ಬಾಕಿ ಇತ್ತು, ಸುಮಾರು ನಮ್ಮ ಜಿಲ್ಲೆದೇ ಸುಮಾರು 20 ಕೋಟಿ ಇವತ್ತು ಬಾಕಿ ಇತ್ತು. ಆ ಬಾಕಿ ಇದ್ದ ಅನುದಾನವನ್ನು ನಾವು ಹೋಗಿ ವರದಿ ಕೊಟ್ಟ ಮರುದಿವಸನೇ ದುಡ್ಡನ್ನು ಬಿಡುಗಡೆ ಮಾಡಿ ಇವತ್ತು ರೈತರಿಗೆ ಕೊಡುವಂಥ ಕೆಲಸ ಯಾವುದಾದ್ರೂ ಸರ್ಕಾರ ಮಾಡಿದ್ರೆ ಅದು ನಮ್ಮ ಸರ್ಕಾರ, ಅದು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರ ಸರ್ಕಾರ ಅನ್ನೋ ಮಾತನ್ನು ನಾನು ಭಾಳ ಹೆಮ್ಮೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ, ಯಾಕಂದರೆ ಪಾಪ ಭಾಳಷ್ಟು ಮಂದಿ ತಾಯಂದರು ಹೊಟ್ಟೆ ಎಸ್ಕೊಂಡು ಆದರೂ ಗಟ್ಟಿಯಾಗಿ ಕುಂತಾರೆ. ಅದಕ್ಕೆ ಅಂತಾರೆ ಗಟ್ಟಿ ಬೀಜಗಳು ಅಂತೇಳಿ. ಗಟ್ಟಿ ಬೀಜಗಳು ಒಂದಿಷ್ಟು ಮಂದಿ ಇರ್ತಾರೆ ಅಂತ, ಆ ಗಟ್ಟಿ ಬೀಜಗಳು ಅಷ್ಟೇ ಉಳಿದಾವು. ಆದರೆ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಕರ್ನಾಟಕ ಘನ ಸರ್ಕಾರ ಇವತ್ತು ಖಂಡಿತವಾಗಿ ಆಶೀರ್ವಾದದಿಂದನೇ ಇವತ್ತು ನಮ್ಮ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿದೆ. ಇವತ್ತು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಏನು ನಾವು ಚುನಾವಣೆಯ ಪೂರ್ವದಲ್ಲಿ ನಾವು ಈ ನಾಡಿನ ಜನತೆಗೆ ಏನು ಭರವಸೆಗಳನ್ನು ಆಶ್ವಾಸಗಳನ್ನು ಕೊಟ್ಟಿದ್ವಿ, ಬಹುತೇಕ ಕೊಟ್ಟ ಮಾತಂತೆ ನುಡಿದಂತೆ ನಡೆದಂಥ ಸರ್ಕಾರ ಅದು ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಅದು ಹಿಂದಿನ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಆಗಿತ್ತು ಅನ್ನೋ ಮಾತನ್ನು ಕೂಡ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಏನು ಬಹುತೇಕ ಪ್ರಮುಖ 5 ಗ್ಯಾರಂಟಿಗಳನ್ನು ನಾವೇನು ನೀಡಿ ಕೊಟ್ಟಿವಿ, ಆ 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗಳು ಇವತ್ತು ಯಾರಿಗೆ ಮುಟ್ತಾ ಇದೆ ಅಂದರೆ ಈ ನಾಡಿನಲ್ಲಿ ಇವತ್ತುವರೆಗೂ ಅದು ತಾಯಂದಿರಿಗೆ, ಮಹಿಳೆಯರಿಗೆ ಕೊಡುವಂಥ ಕೆಲಸ ಮಾಡಿದಂಥ ಸರ್ಕಾರ ನಮ್ಮದು ಅನ್ನೋ ಮಾತನ್ನು ಭಾಳ ಹೆಮ್ಮೆ ಅಂತ ಹೇಳಬೇಕಾಗತ್ತೆ. ಇವತ್ತು ಕೂಡ ಅದನ್ನು ಮುಂದುವರಿಸಿಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು ಇವತ್ತು ಹೊಸ ಯೋಜನೆಗಳನ್ನು ಮೊನ್ನೆ ತಾನೇ ಅವರ ಪ್ರಥಮ ಒಂದು ಸಚಿವ ಸಂಪುಟದಲ್ಲಿ ಇವತ್ತು ಅನೇಕ ಯೋಜನೆಗಳನ್ನು ಕೊಟ್ಟರು. ಅದರಲ್ಲಿ ಮೊದಲೇದ್ದು ಘೋಷಣೆ ಮಾಡಿದ್ದು ರೈತ ಮಿತ್ರ, ಬಡವರ ಬಂಧು ಅನ್ನೋ ಒಂದು ಯೋಜನೆಯನ್ನು ಇವತ್ತು ಘೋಷಣೆ ಮಾಡಿದ್ದಾರೆ. ಬಹುತೇಕ ತಮಗೆಲ್ಲ ಇತ್ತೀಚೆಗೆ ಅದು ಘೋಷಣೆ ಆದಂಥ 10 ಏನು ಇವತ್ತು ಯೋಜನೆಗಳನ್ನು ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ರೈತ ಮಿತ್ರ, ಬಡವರ ಬಂಧು ಎನ್ನುವ ಒಂದು ಯೋಜನೆ ಇರ್ಬೋದು, ಮತ್ತು ಅದರಂತೆ ಸಣ್ಣ ಮತ್ತು ಅತಿ ಸಣ್ಣ ರೈತ ಮಹಿಳೆಯರಿಗೆ ವಿಶೇಷವಾಗಿ ಒಂದು ಯೋಜನೆಯನ್ನು ಇವತ್ತು ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಬಹುತೇಕ ಇವತ್ತು ನಾನು ಕೇವಲ ಪುರುಷರಷ್ಟೇ ರೈತರು ಅಂತ ಭಾವಿಸೋಗಿಲ್ಲ. ನಾನು ಅದಕ್ಕೆ ಇದೀಗ ತಾನೇ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೆ, ನಾನು ಇವತ್ತು ಸಮಾನವಾದ ಹಕ್ಕು, ಏನು ಪುರುಷ ಅಥವಾ ಮಹಿಳೆ ಸಮಾನತೆಯನ್ನು ಕಂಡುಕೊಂಡು ಬಂದಂಥ ದೇಶ ಅದು ಭಾರತ ದೇಶ. ಭಾರತ ದೇಶದಲ್ಲಿ ಇವತ್ತು ಮಹಿಳೆಯರಿಗೂ ಕೂಡ ಸಮಾನತೆಯನ್ನು ಕೊಟ್ಟಂಥ ದೇಶ ನಮ್ಮದು. ಅದರಲ್ಲಿ ರೈತರು ಮಹಿಳೆಯರು ಕೂಡ ಇವತ್ತು ಬಹುತೇಕ ನಾವು ಪುರುಷರನ್ನಷ್ಟೇ ನೋಡ್ತೀವಿ, ಬಿತ್ತಾಕ್ ಹೋಗೋದು, ನೇಗಿಲಿ ಹೊತ್ಕೊಂಡು ಹೋಗೋದು. ಆದರೆ ಅವ್ರಿಗಿಂತ ಹೆಚ್ಚಿನ ಕೆಲಸವನ್ನು ಇವತ್ತು ಹೊಲದ ಕಾಳಜಿಯನ್ನು ವಹಿಸಿ ಇವತ್ತು ಆ ಬೆಳೆಯನ್ನು ರಕ್ಷಿಸುವಂಥ ಕೆಲಸ ಇವತ್ತು ನಮ್ಮ ನಾಡಿನಲ್ಲಾಗಲಿ ನಮ್ಮ ದೇಶದಲ್ಲಿ ಯಾರು ಮಾಡ್ತಾರಂದ್ರೆ ಅದು ತಾಯಂದಿರು, ಮಹಿಳೆಯರು ಮಾಡ್ತಾರನ್ನೋ ಮಾತನ್ನು ನಾನು ಗಟ್ಟಿಯಾಗಿ ಹೇಳಬೇಕಾಗತ್ತೆ. ಆವಾಗ ಆ ಮನೆತನ ರೈತ ವರ್ಗವಾಗಿ ಅವಲಂಬಿತವಾದಂಥ ಮನೆತನ ಇವತ್ತು ಉದ್ಧಾರ ಸಾಧ್ಯ ಅನ್ನೋದಕ್ಕೆ ಇವತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತ ಮಹಿಳೆಯರಿಗೆ ವಿಶೇಷವಾದ ಒಂದು ಯೋಜನೆಯನ್ನು ತಂದಿದ್ದಾರೆ. ಈಗಾಗಲೇ ಪ್ರತಿ ತಾಲೂಕಕ್ಕೆ 3 ಸಮೂಹಕ್ಕೆ
ಪ್ರತಿ ತಾಲೂಕು 3 ಮಹಿಳಾ ಸಮೂಹಕ್ಕೆ ಇವತ್ತು 20 ಲಕ್ಷ ಅನುದಾನವನ್ನು ಅವರಿಗೆ ನೇರವಾಗಿ ಆ ಮಹಿಳೆಯರಿಗೆ ದೊರಕುವಂಥ ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಹೊಸ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಪ್ರತಿ ಎಲ್ಲ ತಾಲೂಕಿನಲ್ಲಿ ಕೂಡ ಈಗಾಗಲೇ ಆ ಯೋಜನೆ ಪ್ರಾರಂಭಗೊಳ್ತಾ ಇದೆ. ಈಗಾಗಲೇ ನಮಗೆ ಹಲವಾರು ಅರ್ಜಿಗಳು ಕೂಡ ಇವತ್ತು ಬಂದಿದೆ. ಈಗಾಗಲೇ ಸುಮಾರು 4 ಕೋಟಿ ಅನುದಾನವನ್ನು ನಮ್ಮ ಜಿಲ್ಲೆಗೆ ಬಿಡುಗಡೆ ಮಾಡಿದ್ದಾರೆ. ಅದರಂತೆ ಬಾಗಲಕೋಟೆ ಇರ್ಬೋದು, ಬೀಳಿಗೆ ಇರ್ಬೋದು, ಹುನಗುಂದ ತಾಲೂಕಿನ ಹೊಸ ಪ್ರಸ್ತಾವನೆಗಳು ಕೂಡ ಇವತ್ತು ನಮಗೆ ಬಂದಿದೆ. ಬಹುತೇಕ ಜಿಲ್ಲಾದ್ಯಂತ ಇವತ್ತೇನು ನಮ್ಮ ತಾಯಿಯಂದರು ಇವತ್ತು ತಾಯಿ ಮಹಿಳೆಯರು ಅಬಲೆ ಅಲ್ಲ ಸಬಲೆ ಅನ್ನೋದನ್ನು ತೋರಿಸ್ಕೊಡುವಂಥ ಕೆಲಸ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದಲೇ ಇವತ್ತು ಮಹಿಳೆಯರಿಗೆ ಶಕ್ತಿ ತುಂಬುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನು ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಿ ಈ ಅವಕಾಶಗಳನ್ನು ತಾಯಿಯಂದರು ಪಡ್ಕೋಬೇಕು. ಬಹುತೇಕ ಇವತ್ತು ಏನು ರೈತ ಮಿತ್ರ ಇರ್ಬೋದು ಮತ್ತು ಯುವಕರಿಗೆ ವಿಶೇಷವಾದ ಒಂದು ಅನುಭವವನ್ನು ಕೊಡಬೇಕು ಅಂತೇಳಿ ಏನು ಇವತ್ತು ಗ್ರಾಮ ಅನುಭವ ಅಂಥೇಳಿ ಒಂದು ಹೊಸ ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಇದರ ವಿಶೇಷತೆ ಏನಂದ್ರೆ ನಮ್ಮ ಯುವಕರು ಭಾಳಷ್ಟು ಜನ ಇದೀಗ ಮಾತಾಡ್ತಿದ್ರಿ ನೀವು ಏನು ರೈತರ ಮಕ್ಕಳಿಗೆ ಕನ್ಯೆನ ಕೊಡೋದಿಲ್ಲ ಅಂಥೇಳಿ. ಯಾಕೆ ಕೊಡೋದಿಲ್ಲ ಕನ್ಯೆ? ಯಾಕೆ ಕೊಡೋಗಿಲ್ಲ ಅಂತಂದ್ರೆ ರೈತರ ಮಗ ಆಗಿ ಉಳಿದಿಲ್ಲ ಇವತ್ತು. ಯಾರು ಈಗ ಹೇಳಿದ್ರೆ ನನ್ನ ಪತ್ನಿ ವೀಣಾ ಕಾಶ್ಯಪ್ನವ್ರು 4 ಮಂದಿ ಮಕ್ಕಳಿದ್ರು, ಒಬ್ಬರನ್ನ ರೈತಾಪಿ ವರ್ಗಕ್ಕೆ ಅವ್ರಿಗೆ ಕೃಷಿಯನ್ನೇ ಮಾಡೋದಕ್ಕೆ ಮನೆ ಆಗಬೇಕು. ವಿದ್ಯೆಯನ್ನು ಪಡಿಬಾರ್ದು ಅಂತಲ್ಲ, ರೈತ ವಿದ್ಯಾವಂತ ಇದ್ದಾನೆ ಇವತ್ತು ನಮ್ಮ ದೇಶದಲ್ಲಿ. ನಮ್ಮ ಬಿರಾದರ್ ಸಾಹೇಬರು ಇದ್ದಾರೆ. ಅನೇಕ ಇವತ್ತು ತಂತ್ರಜ್ಞಾನ ವಿಜ್ಞಾನದಲ್ಲಿ ಇವತ್ತು ಮುಂದುವರೆದಂಥ ದೇಶ. ಇವತ್ತು ಎಲ್ಲ ರೀತಿ ಸೌಕರ್ಯಗಳು ನಮಗೆ ಲಭ್ಯ ಆಗ್ತಾ ಇದೆ. ಯಾವ ಕೃಷಿಯನ್ನು ಹೇಗೆ ಬೆಳಿಬೇಕು ಅನ್ನೋದಕ್ಕೆ ಇವತ್ತು ಏನು ರೈತನ ಮಗ ರೈತ ಆಗಿ ಉಳಿದಿಲ್ಲ ನಾವು ಯಾರು. ನಾನು ರೈತನ ಮಗ ಅಂತ ಹೇಳ್ತೀನಿ ಭಾಳಷ್ಟು ಹೆಮ್ಮೆ ಅಂತ. ನಮ್ಮಪ್ಪ ರೈತ, ಪಕ್ಕಾ ರೈತ, ರೈತನ ಮಗ ನಾನು ಕಣ್ಣಾರ ನೋಡಿದಂಥ ವ್ಯಕ್ತಿ ನಮ್ಮ ಮನೆತನದಲ್ಲಿ. ಯಾಕಂದ್ರೆ ಅವರು ಬಂಡಿ ಹೊಡ್ಕೊಂಡು ಗಳಕ್ಕೆ ಹೋಗೋದು, ಹರಗಕ್ಕೆ ಹೋಗೋದು, ಬಿತ್ತಕ್ಕೆ ಹೋಗೋದು. ನಾನು ಬಿತ್ತೀನಿ ಬುದ್ಧಿ, ನಾನು ಗಳಕ್ಕೆ ಹೋಗೀನಿ, ನಾನು ದನ ಕಾಯ್ದೆ ಬಂದೀನಿ. ಈ ಮಟ್ಟಕ್ಕೆ ಬರ್ಬೇಕಂದ್ರೆ ಏನು ಹಂಗೆ ಬಂದಿಲ್ಲ, ನಾನು ದನ ಕಾಯ್ದೀನಿ. ನನ್ನ ಮನ್ಯಾಗ ಗಳಕ್ಕೆ ಹೋಗಿದ್ದೆ, ಬಿತ್ತಕ್ಕೆ ಹೋಗಿದ್ದೆ, ಒಂದು ವಯಸ್ಸಿತ್ತದು. ಅದು ಅವಾಗ ಮಾಡೀವಿ. ಇವತ್ತು ಯಾಕೆ ಕನ್ಯೆ ಕೊಡೋದಿಲ್ಲ ಅಂದ್ರೆ ರೈತ ಉಳಿದಿಲ್ಲ. ಒಂದು ಬಸ್ ಕಂಡಕ್ಟರ್ ಸಾಕು, ಒಂದು ಪೊಲೀಸ್ ನೌಕರಿ ಸಾಕು, ಇಲ್ಲ ಒಂದು ಪ್ಯೂನ್ ನೌಕರಿ ಸಿಕ್ಕರು ಸಾಕು, ಮಕ್ಕಳನ್ನ ಬರೀ ನೌಕರಿ ಮಾಡೋಕೆ ಹಚ್ಚೋದು ಇವತ್ತಿನ ಪರಿಸ್ಥಿತಿ ಆಗಿದೆ. ರೈತನ ಮಗನ ನೌಕರಿ ಹಚ್ಚೋದು. ಎಲ್ಲರನ್ನು ವಿದ್ಯಾವಂತರಾಗ್ರಿ. ಅನೇಕ ಸಂಶೋಧನೆಯನ್ನು ಮಾಡಿ ನಮ್ಮ ವಿದ್ಯಾವಂತರು ಇವತ್ತು ನಾಡಿನಲ್ಲಿ ಬೆಳಕನ್ನು ಚೆಲ್ಲಿದ್ದಾರೆ. ನಮ್ಮ ಮಕ್ಕಳನ್ನ ಕೃಷಿ ಅವಲಂಬಿತ ಕೋರ್ಸ್ಗಳಿಗೆ ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ರೈತಾಗಿ ಉಳಿಯೋದಕ್ಕೆ ಹಚ್ಚಬೇಕಲ್ಲ. ಆವಾಗ ಈ ದೇಶ ಉದ್ಧಾರ ಆಗೋದಕ್ಕೆ ಸಾಧ್ಯ. ರೈತನ ಕೃಷಿ ಅವಲಂಬಿತವಾದಂಥ ಈ ದೇಶ ಉಳಿಬೇಕು ಅಂದ್ರೆ ರೈತನ ಮಗ ರೈತನಾಗಿ ನಿಂತಾಗ ಮಾತ್ರ, ರೈತನ ಮಗಳು ರೈತನಾಗಿ ನಿಂತಾಗ ಮಾತ್ರ ಸಾಧ್ಯ ಅನ್ನೋದನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಈಗಾಗಲೇ ಅನೇಕ ವಿಜ್ಞಾನಿಗಳು ಇವತ್ತು ಕಂಡುಹಿಡಿದಿದ್ದಾರೆ. ಬಹುತೇಕ ಒಂದು ಕಾಲ ಬರುತ್ತಂತ ನಮ್ಮ ಭಾರತ ದೇಶಕ್ಕೆ ನಾವು ನಮ್ಮ ಬೆಳೆಯುವಂಥ ಬೆಳೆಗಳನ್ನು ನಾವು ಈಗ ರಫ್ತು ಮಾಡ್ತೀವಿ. ನಾವು ಬೇರೆ ದೇಶದಿಂದ ರಫ್ತು ಮಾಡುವಂಥ ಪರಿಸ್ಥಿತಿ ತಂದುಕೋಬಾರ್ದು ಅಂದ್ರೆ ನಾವು ನಮ್ಮತನವನ್ನು ಉಳಿಸ್ಕೊಂಡಾಗ ಮಾತ್ರ ಸಾಧ್ಯ ಅನ್ನೋದನ್ನು ನಮ್ಮ ತಾಯಿಯಂದರು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕಂದರೆ ನೀವೇ ಮನೆ ನಡೆಸುವಂಥ ಜವಾಬ್ದಾರಿ ಇರುವಂಥವ್ರು. ನೀವು ಮನೆಯಲ್ಲಿ ಗಟ್ಟಿಯಾಗಿ ನಿಂತರೆ ನಿಮ್ಮ ಮನೆಯನ್ನು ಸುಧಾರಿಸೋದಷ್ಟೇ ಅಲ್ಲ, ನಮ್ಮ ಕಸುಬು, ನಮ್ಮ ಏನು ಒಂದು ಮೂಲತಃ ಉಳಿಸ್ಕೊಂಡು ಬಂದಂಥ ಆ ಕಸುಬು ಉಳಿಯೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಅರಿವಿಟ್ಕೊಂಡು ನಡಿಬೇಕಾಗತ್ತೆ. ಅದಕ್ಕೆ ನಾನು ಒಂದು ಮೊನ್ನೆ ಪೂಜ್ಯರ ಹತ್ರ ಮಾತಾಡ್ತಿದ್ದೆ ನಾನು. ಅವ್ರು ಈಗಾಗಲೇ ಘೋಷಣೆಯನ್ನು ಮಾಡಿಬಿಟ್ರೆ ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಏನು ಸರ್ಕಾರಕ್ಕೊಂದು ಸವಾಲು ಹಾಕ್ಯಾರ. ಈಗ ಅದನ್ನು ಸ್ವೀಕಾರ ಮಾಡ್ತೀನಿ ಬುದ್ಧಿ. ನಾನು ಈ ವೇದಿಕೆ ಮುಖಾಂತರ ನಾನು ಹೇಳೆ, ನೀವು ವಿತ್ ಯುವರ್ ಪರ್ಮಿಷನ್ ಹೇಳ್ತೀನಿ. ನಮ್ಮ ಪೂಜ್ಯರು ಹೇಳ್ಯಾರ, ಯಾರು ರೈತರ ಮಕ್ಕಳಿಗೆ ಕನ್ಯೆ ಕೊಡೋದಿಲ್ಲ ಅವರಿಗೆ ಸರ್ಕಾರದಿಂದ 2 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿಸ್ಬಿಡ್ರಿ, ಎಲ್ಲರೂ ಬಂದು ಜಕಸ್ತ ಮಾಡ್ಕೊತಾರೆ ಮದುವೆ ಅಂತ ಹೇಳ್ಬಿಟ್ರು. ಬುದ್ಧಿ ಬಹುತೇಕ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಇನ್ನು ತರುವಂಥ ಕೆಲಸ ಖಂಡಿತವಾಗಿ ಮಾಡ್ತೀನಿ. ಒಳ್ಳೆ ವಿಚಾರ ಐತಿ. ಯಾಕಂದರೆ ಎಲ್ಲರೂ ಬರೇ ಉದ್ಯೋಗವನ್ನು ಹುಡ್ಕೊಂಡು ಹೋದ್ರೆ ನಮ್ಮ ಮೂಲ ಕಸಬನ್ನು ಕೃಷಿ ಉಳಿಸೋರು ಯಾರು, ಬೆಳೆಸೋರು ಯಾರು, ಅದನ್ನು ಕೂಡ ನಾನು ವಿಚಾರ ಮಾಡಿದ್ದೀನಿ.
ಈಗ ನಾನು ಒಂದು ಕಾಲಕ್ಕೆ ನಾನು ಸಣ್ಣವಿದ್ದಾಗ 10 ವರ್ಷದವ ಇದ್ದಾಗ ನಮ್ಮ ಮನೆಯಾಗ ಭಾಳಷ್ಟು ನಾನು ನಮ್ಮ ತಂದೆಯವ್ರ ಜೊತೆಗೆ ನಮ್ಮ ಮನ್ಯಾಗ ಕೆಲಸದವ್ರ ಜೊತೆಗೆ ಹೊಲಕ್ಕೆ ಹೋಗ್ತಿದ್ದೆ. ಈಗ ಒಟ್ಟ ಹೋಗೋದಿಲ್ಲ. ನಮ್ಮ ಮನೆಗೆ ಎಷ್ಟು ದನ ಇದ್ದು ಎತ್ತಿದ್ದು ಆಕಳಿದ್ದು ಇವತ್ತು ಒಂದೂ ಇಲ್ಲ. ಎಲ್ಲರ ಮನೆಯಾಗ ಟ್ಯಾಕ್ಟ್ರಿ, ಇವತ್ತು ಯಂತ್ರ ಮುಖಾಂತರನ ನಾವು ನಮ್ಮ ರೈತಾಪಿ ವರ್ಗವನ್ನು ನಡೆಸ್ತೀವಿ. ಎತ್ತಿಲ್ಲ, ಬಂಡಿ ಇಲ್ಲ, ಏನೂ ಇಲ್ಲ. ಅದಕ್ಕೆ ನಾನು ಉಲ್ಟಾ ಬರಾಕತ್ತೀನಿ. ಈಗ ಇದನ್ನೆಲ್ಲ ಬೇಡಪ್ಪ, ಇದು ಸೋಕಿ ಸಾಕು, ನಾನು ಒಳ್ಳೆ ರೈತನ ಆಗಬೇಕು ಅನ್ನೋದನ್ನ ಕನಸನ್ನು ನಾನು ಇವತ್ತು ಕಂಡಿದ್ದೇನೆ ಅನ್ನೋ ಮಾತನ್ನು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾಕಂದ್ರೆ ನಮ್ಮ ಮೂಲ ಕಸುಬನ್ನು ನಾವು ಬಿಟ್ಟುಕೊಡ್ಬಾರ್ದು. ಆವಾಗ ಈ ದೇಶದ ಏನು ಹೆಮ್ಮೆ ಇದೆ, ರೈತ ಇವತ್ತು ಕೃಷಿ ಅವಲಂಬಿತ ದೇಶ, ಈ ರೈತನೇ ನಮ್ಮ ಬೆನ್ನೆಲುಬು, ಅನ್ನದಾತ ಅಂತ ಹೇಳ್ತೀವಲ್ಲ, ಅದಕ್ಕೆ ಅರ್ಥ ಸಿಗೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ತಮ್ಮ ಮಕ್ಕಳನ್ನ ತಾವು ಅದರಲ್ಲಿ ವಿದ್ಯಾಭ್ಯಾಸವನ್ನು ಪಡಿಸಿ ಅವ್ರಿಗೆ ಏನು ನಮ್ಮ ಭೂಮಿ ಇದೆ. ಯಾಕಂದ್ರೆ ಊರಿನ ಮುಂದೆ ಈಗ ನಾವು ನೋಡ್ತೀವಿ ಎಲ್ಲ ಹಳ್ಳಿಯಾಗ ಪ್ಲಾಟ್ ಮಾಡೇ ಬಿಟ್ರೆ ಅಗಳೇ ಪ್ಲಾಟ್ ಮಾರಿದ್ರು. ಅದು ಪ್ಲಾಟ್ ಮಾರಿ ಅಲ್ಲಿ ಊರು ಮುಂದೆ 1 ಎಕರೆ 2 ಎಕರೆ ಪ್ಲಾಟ್ ಮಾಡೋದು, ಆ ಪ್ಲಾಟ್ ಅಷ್ಟು ಮಾರಿ ರೊಕ್ಕ ಮಾಡ್ಕೊಳ್ಳೋದು, ಸೀದಾ ಬಾಗಲಕೋಟೆಗೆ ಇಳಕಲ್ಲಿಗೆ ಹುನಗುಂದಕ್ಕೆ ಬಂದು ಮನೆ ಮಾಡಿಕೊಂಡು ಸೆಟ್ಲ್. ಅದಕ್ಕೆ ಒಂದು ಗಾದಿ ಮಾತೈತಿ, ಥೋಡಾ ಪಡೆ ಗಾಂವ್ ಚೋಡೆ, ಜಾದಾ ಪಡೆ ದೇಶ ಚೋಡೆ ಅಂತೇಳಿ. ಸ್ವಲ್ಪ ಓದ್ದಾವ್ ಊರು ಬಿಡ್ತಾನಂತ, ಜಾಸ್ತಿ ಓದ್ದಾವ್ ದೇಶನ ಬಿಡಾಕತ್ತಾರಂತ. ಆ ಪರಿಸ್ಥಿತಿ ನಮ್ಮ ರೈತರದಾಗಿದೆ. ಅದು ಆಗಬಾರ್ದು ಅನ್ನೋದು ನನ್ನ ವಿಶೇಷ ಕಾಳಜಿ. ಅದಕ್ಕೆ ತಾವೆಲ್ಲ ಇವತ್ತು ಭಾಳ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಇವತ್ತೇನು ನಾನು ತಡವಾಗಿ ಬಂದರೂ ಕೂಡ ತಾವೆಲ್ಲ ತಾಯಂದಿರು ನನ್ನನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಿ ಇವತ್ತು ಆಶೀರ್ವದಿಸಿರಿ. ತಮ್ಮ ಆಶೀರ್ವಾದ ಸದಾಕಾಲ ನಮ್ಮ ಕುಟುಂಬದ ಮೇಲೆ ಇರಲಿ ಅಂಥೇಳಿ ತಮ್ಮ ಎಲ್ಲರಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡಿಕೊಂಡು, ಇವತ್ತು ಈ ಜಿಲ್ಲೆಯ ಸಮಸ್ತ ಜನತೆಯದು ಎಲ್ಲ ಸಮುದಾಯಗಳು ಇವತ್ತೇನೋ ಒಂದು ಹಾರೈಕೆ ಇತ್ತು. ಈ ಜಿಲ್ಲೆಯಲ್ಲಿ ಮೊನ್ನೆ ನಡೆದಂಥ ನೂತನವಾದ ಸಚಿವ ಸಂಪುಟದಲ್ಲಿ ನಮ್ಮವರು ಸಚಿವ ಆಗಬೇಕು ಅಂತೇಳಿ ಅನೇಕ ತಾಯಂದಿರು, ಹಿರಿಯರು, ಯುವಕರು ಇವತ್ತು ನಿಂತು ಆಶೀರ್ವಾದ, ನಿಮ್ಮ ಹಾರೈಕೆ, ಆ ಹಾರೈಕೆ ಆಶೀರ್ವಾದವೇ ಇವತ್ತು ನಾನು ಈ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೀನಿ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಅದು ನಾನು ಯಾವುದೇ ಶಕ್ತಿ ಇಲ್ಲ, ನಾನೊಬ್ಬ ಜನಸೇವಕ ಅಂತ ಬಂದವ. ನನ್ನ ಕುಟುಂಬ, ನನ್ನ ತಂದೆಯಾಗಿ ತಾಯಿ ಆದಿಯಾಗಿ ನಾನು ಇವತ್ತು ಜನಸೇವೆಗಾಗಿ ಇವತ್ತು ಸಮಾಜದಲ್ಲಿ ಗುರುತಿಸ್ಕೊಂಡು ನಡೀತಾ ಇದ್ದೀವಿ. ಖಂಡಿತವಾಗಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ಇವತ್ತು ಏನೇನು ಬೇಕು ಬೇಡ ಅನ್ನೋದನ್ನು ಅನೇಕ ವಿಚಾರಗಳು ಇದ್ದಾವೆ. ಮತ್ತೊಂದು ಸಾರಿ ನಾನು ಬಹಿರಂಗ ವೇದಿಕೆಯಲ್ಲಿ ತಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಈಗಾಗಲೇ ಸಮಯ ಆಗಿದೆ. ಅದಕ್ಕೆ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಖಂಡಿತವಾಗಿ ಮಾಡೋದರಲ್ಲಿ ನಾನು ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಪ್ರಯತ್ನ ಮಾಡ್ತೀನಿ. ನಮಗಿರೋದೇ 18 ತಿಂಗಳ. ಯಾಕಂದ್ರೆ ನಾವು 28ಕ್ಕೆ ಗುರಿ ಇಟ್ಕೊಂಡು ಬರಾಕತ್ತೀವಿ. ಕೊಟ್ಟ ಮಾತಿಗೆ ನಡಿಬೇಕು ಅನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ ಆಗಿದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಹಲವಾರು ಯೋಜನೆಗಳನ್ನು, ಬಹುತೇಕ ನಮ್ಮ ಗುರುಗಳಿಗೂ ನಾನು ಒಂದು ಸಂದೇಶ ಕೊಡ್ತೀನಿ, ಹೆಂಡಸಿಗೆ ವೇದಿಕೆ ಮೇಲೆ ಕುಂತಂಥ ಪೂಜ್ಯರೇ. ಯಾಕಂದರೆ ಗುರು ಇಲ್ಲದೆ ನಾವೇನೂ ಇಲ್ಲ. ಗುರುವಿಂದನೇ ಹರನನ್ನು ಕಂಡಂಥ ನಾವು, ಗುರು ಲಿಂಗ ಜಂಗಮವನ್ನು ಮೆಚ್ಚಿ ನಡೆದಂಥ ಭಕ್ತರು ನಾವು. ಆ ನಿಟ್ಟಿನಲ್ಲಿ ಆ ಗುರುಗಳಿಗೂ ಕೂಡ ನಮ್ಮ ಸರ್ಕಾರದಿಂದ ಬರೋ ದಿನಗಳಲ್ಲಿ ಒಂದು ವಿಶೇಷ ಪ್ಯಾಕೇಜನ್ನು ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾರೆ ಅನ್ನೊಂದು ಭರವಸೆಯನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಅಪಾರ ಒಂದು ಭಕ್ತಿ ಶಕ್ತಿ ಇರುವಂಥದ್ದು ನಮ್ಮ ಮುಖ್ಯಮಂತ್ರಿಗಳ ಹತ್ರ. ಯಾಕಂದ್ರೆ ಗುರುಗಳು ಕಂಡ್ರೆ ಅವ್ರಿಗೆ ಪಂಚಪ್ರಾಣ. ಯಾಕಂದರೆ ಅದು ನಮ್ಮ ಸಂಪ್ರದಾಯ, ಇದು ನಡೆದು ಬಂದಂಥ ದಾರಿ. ಇವತ್ತು ಇತ್ತೀಚೆಗೆ ನೀವು ನೋಡ್ತಿದ್ದೀರಿ, ನಾ ಯಾರಿಗೂ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ, ಬಿಟ್ಟಿನ ಭಾಳ. ಯಾಕಂದ್ರೆ ಏನು ಮಾಡಾಕತ್ತಾರ ದೇಶದಾಗ, ಹೆಂಗೆ ದೇಶ ಹೊಡಿಬೇಕು ಅನ್ನೋದು ಒಂದು ಕಾರಣಕ್ಕೆ ಕುಂತಾರೆ ಒಂದಿಷ್ಟು ಮಂದಿ. ನಾವೆಲ್ಲ ಜಾತಿ ಜನಾಂಗ ಜಾತ್ಯತೀತ ತಳಹಾದಿ ಮೇಲೆ ಏನು ಪವಿತ್ರವಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜೆಗಳಾಗಿ ನಡೀತಾ ಇದ್ದೀವಿ. ಈ ಸಂವಿಧಾನ ಜನರಿಗಾಗಿ, ಜನರಿಗೋಸ್ಕರ, ಜನರಿಗೆ ಅನ್ನುವ ಒಂದು ಸಂವಿಧಾನ ಇದೆ. ನಮಗೋಸ್ಕರ ಇರುವಂಥ ಸಂವಿಧಾನ, ನಮಗೆ ಇರುವಂಥ ಹಕ್ಕನ್ನು ಪ್ರತಿಪಾದಿಸಿ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳುವಂಥ ಪ್ರಜೆಗಳಾಗಿ ನಡೀಬೇಕು. ವಿನಃ ದೇಶವನ್ನು ಒಡೆಯುವಂಥ ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳಿಗೆ ತಾವು ಯಾರೂ ಕೂಡ ದಯವಿಟ್ಟು ಮನೆ ಹಾಕಬಾರ್ದು ಅನ್ನೋದನ್ನು ನಾನು ಕೈ ಮುಗಿದು ತಾವು ವಿನಂತಿಯನ್ನು ಮಾಡ್ಕೋತೇನೆ. ಖಂಡಿತವಾಗಿ ತಮ್ಮ ಆಶೀರ್ವಾದ ಇರಲಿ. ಈ ನನ್ನ ಪತ್ನಿ ಕೂಡ ಇವತ್ತು ತಮ್ಮ ಸೇವೆಕ್ಕಾಗಿ ಈ ಜಿಲ್ಲೆಯಲ್ಲಿ ಬಹುತೇಕ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದರು, ಲೋಕಸಭಾ ಅಭ್ಯರ್ಥಿಯಾದರು, ಮತ್ತು ಇನ್ನೂ ಆಗ್ಬೇಕಂತ ಅವರು ಕನಸು ಇಟ್ಕೊಂಡ್ರು. ಅದಕ್ಕೆ ನಿಮ್ಮ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯ. ಯಾಕಂದರೆ ಜನ ಆಶೀರ್ವಾದ ಇಲ್ಲಾರ್ದು ನಾವು ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ.
ಬಹುತೇಕ ಭವಿಷ್ಯದಲ್ಲಿ ಪೂಜ್ಯರ ಆಶೀರ್ವಾದ, ವೇದಿಕೆ ಮೇಲೆ ಕೂತಂಥ ಹಿರಿಯರ ಆಶೀರ್ವಾದ ಖಂಡಿತವಾಗಿ ಅವಳ ಮೇಲಿದೆ. ನಾನು ಸುಧಾ ಬಿಡು ಟೀಕಿ ಚಲೋ ಮಾಡ್ಬಿಡಿ, ಅಲ್ಲೇ ಕೂತ್ಕೊಂಡು ಎಬ್ಸಿಲ್ಲ ಹೊಡೆಯಕತ್ ನೋಡಿ ಡೈಲಾಗ್ ಅಂತೇಳಿ, ನಮ್ಮ ಅಕ್ಕ ಅಂತ ಹೇಳೀನಿ, ನಮ್ಮ ಅಕ್ಕ ಆಗಿರೋ ಅಷ್ಟ. ಅದಕ್ಕೆ ನಾನು ವಿಶೇಷ ತಮ್ಮೆಲ್ಲರ ಹಾರೈಕೆ, ಆಶೀರ್ವಾದ ಮತ್ತು ಪೂಜ್ಯರ ಎಲ್ಲರ ಆಶೀರ್ವಾದ ಅವಳ ಮೇಲೆ ಇರಲಿ. ಖಂಡಿತವಾಗಿ ಈ ಜಿಲ್ಲೆ ಜನತೆ ಅವಳಿಗೆ ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ನ್ಯಾಯವನ್ನು ಒದಗಿಸ್ತೀರಿ ಅನ್ನೋದು ವಿಶ್ವಾಸ ಕೂಡ ನನ್ನಲ್ಲಿ ಇದೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಅವರಿಗೆ ನನ್ನ ಹೃದಯಪೂರ್ವಕವಾದ 45ನೇ ಜನ್ಮದಿನದ ಶುಭಾಶಯಗಳನ್ನು ತಮ್ಮೆಲ್ಲರ ಪರವಾಗಿ ಪೂಜ್ಯರ ಪರವಾಗಿ ಕೋರಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.